ಕೃಷ್ಣದ ಗ್ರಾಮದ ವಾಸಿ. ಸೊ ನಮ್ಮೂರಲ್ಲಿ ಒಂದು 10 ವರ್ಷದಿಂದ ಹಂದಿ ಫಾರ್ಮ್ ಮಾಡಿದ್ದಾರೆ. ಬಟ್ 6 ವರ್ಷದಿಂದ ಫಸ್ಟ್ ಒಂದು 2 ಇಯರ್ಸ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರು. ಆಮೇಲೆ ಹಂದಿ ಜಾಸ್ತಿ ಆದ್ಮೇಲೆ ಏನಾಯ್ತು, ಕಮರ್ಷಿಯಲ್ ಹೋದಾಗ ಏನಾಯ್ತು, ಅವ್ರು ತಂದು ವೇಸ್ಟ್ ನ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಅದು ಊರಿಂದ ಆಚೆ ಇರ್ಬೇಕು ಸರ್, ನಿಮಗೂ ಗೊತ್ತಿದೆ ಎಲ್ಲಾ ಕಡೆ. ಓಕೆ, ನೀವು ಕೋಳಿ ಫಾರ್ಮ್ ಮಾಡ್ಕೊಂಡು ಕೂಡ ಊರಿಂದ ಆಚೆ ಅಂತ ಕೊಡ್ತಾ ಇದ್ದಾರೆ ಮೊದಲು ಕೊಡೋರು. ಓಕೆನಾ, ಹಂದಿನಲ್ಲಿ 2 ತರ ಇದೆ. ಮೊದಲು ಏನೋ 2-3 ಹಂದಿ ಸಾಕೋರು, ಊರ ಹತ್ರ ಪರ್ಮಿಷನ್ ತಗೋಲ್ಲ, ಅದೊಂದು ಜಾತಿ ಇದೆ. ಸೊ ಇದು ಕಮರ್ಷಿಯಲ್ ಅಂತ ಬಂದಾಗ ಎಲ್ಲ ಊರಿನ ಕೋಳಿನೂ ಅಷ್ಟೇ. ಈಗ ನಾಟಿ ಕೋಳಿನ ಮನೆ ಸಾಕ್ಬೋದು, ನೀವು 1000 ಸಾಕ್ತೀರಿ ಅಂದ್ರೆ ಊರಿನ ಆಚರಣೆ ಮಾಡೋದು, ಪರ್ಮಿಷನ್ ಕೊಡಲ್ಲ ಪಂಚಾಯತಿಂದ. ಯಾವುದೇ ಕಾರಣಕ್ಕೂ ಕೋಳಿ ಫಾರ್ಮ್ಗೂ ಅಷ್ಟೇ ಇಷ್ಟು ಮೀಟರ್ ಅಂತ ಇದೆ, ಅದು ಲೈಸೆನ್ಸ್ ಕೊಡಲ್ಲ. ಸೊ ಇವರು 10 ವರ್ಷದಿಂದ ಯಾವುದೇ ಪಂಚಾಯತಿಂದ ಒಂದು NOC ಕೂಡ ತಗೊಂಡಿಲ್ಲ. ಬಟ್ ಕರೆಂಟ್ ಅದು ಹೆಂಗ್ ಕೊಟ್ಟಿದಾರೋ ನಾವು ಅವ್ರನ್ನ ಏನೋ ಕೇಳ್ಬೇಕು, ನೆಕ್ಸ್ಟ್ ಸ್ಟೆಪ್ ಅದೇ ಇರೋದು. ಸೊ ಅವ್ರಿಗೆ ಪರ್ಮಿಷನ್ ಯಾರು ಕೊಟ್ಟಿದ್ದಾರೆ, ಏನು ಇಲ್ದಾರ ಮಾಡಿದಾರೆ. ಒಂದು ಊರಿಗೆ ಇಷ್ಟು ಪ್ರಾಬ್ಲಮ್ ಆಗ್ತದೆ ಅಂತ ಜನ ಹೇಳಿದ್ರು ಅವ್ರು ತಿಳ್ಕೊಂಡಿದ್ರೆ ಬೇಕಾಗಿನೇ ಅದೇನ್ ಮಾಡ್ತಾರೆ ಮಾಡ್ಲಿ. 10 ವರ್ಷದಿಂದ ಎಲ್ಲ ಹೇಳ್ತಾ ಇದಾರೆ, ಇವಾಗ ಎಲ್ಲರೂ ಗಮನ ತಂದಿರ್ತಾರೆ. ಏನ್ ಮಾಡ್ತಾರೆ, ಏನ್ ಮಾಡಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಒಂಥರ ದೌರ್ಜನ್ಯ ಮಾಡ್ಕೊಂಡು ಅದೇ ತರ ನಮ್ ಯಾರು ಕೇಳಲ್ಲ, ನಮ್ ಯಾರು ಇದು ಮಾಡಕ್ಕಾಗಲ್ಲ ಅಂತ. ಸೊ ಇವಾಗ ಏನಾಗಿದೆ ಅಂದ್ರೆ ಅವ್ರು ನಮ್ಮ ರಿಲೇಷನ್ ಆಗ್ಬೇಕು ಅಂತ ಹೇಳಿ. ಬಟ್ ಊರಿನ ವಿಷಯ ಅಂತ ಬಂದಾಗ ನಮ್ಗೆ ಸಂಬಂಧ ಮುಖ್ಯ ಅಲ್ಲ ಸರ್. ನಮಗೆ ನನ್ನ ಮಗನ ಆರ್ದಾಗೆ, ನನ್ನ ಮಗ ಸ್ಕೂಲಿಂದ ಬರ್ತಾನೆ, ನಿಮ್ ಬಟ್ಟೆ ಬಿಚ್ಚೆಲ್ಲ ತೋರಿಸ್ತೀನಿ ನೋಡಿ, ಏನೇನಾಗಿದೆ ಮೈನ ಅಲರ್ಜಿಗಳು ಅಂತ ತೋರಿಸ್ತೀನಿ ನಿಮಗೆ ಲೈವಾಗಿ. ಸೊ ಅದು ಈಗ ನಾವು ಕೇಳಕ್ ಹೋದಾಗ ಏನಾಗುತ್ತೆ, ಸೊ ನಮ್ಮನ್ನ ಬೇರೆ ಡೈವರ್ಟ್ ಮಾಡಕ್ಕೆ ಮಾಡ್ತಾರೆ, ಯಾವ್ದೋ ಮಾಡ್ತಾರೆ. ಸರಿ ಸರ್, ಜಮೀನು ವಿಷಯ ಅವೆಲ್ಲ ಕೋರ್ಟ್ ಅನ್ನೋಣ, ಅದು ವಿಷಯ ಬೇಡ. ಊರ್ ವಿಷಯದ ಮಾತ್ರ ಊರ್ ಫಸ್ಟ್ ಇದು ಸಮಸ್ಯೆ, ಇದು ಬಗೆಹರಿಬೇಕು ನಮಗೆ. ಊರಿಂದ ಆಚೆ ಅವ್ರೆಲ್ಲ ಮಾಡಲಿ, ನಾನು ನಂದಿಯ ಸಾಕ್ಬೇಡ ಅಂತ ಹೇಳ್ತಾ ಇಲ್ಲ. ದೂರ ಏನಿದೆ ಒಂದು ಕಾನೂನು ಏನಿದೆ ಅವ್ರ ಪ್ರಕಾರ ದೂರ ಸಾಕಣ್ಲಿ. ಬೇರೆ ಕಡೆ ಊರ ಮಾಡಿದಾರೆ, ದೂರ ಮಾಡ್ಲಿ, 1000 ಮಾಡ್ಲಿ ಅಂತ ಸಾಕಲಿ, ನಮ್ಗೇನಾಗಬೇಕಾಗದೆ ಅದು ಅವ್ರ ಇಷ್ಟ ಅದು. ಸೊ ಬಟ್ ನಮಗೆ ಇಲ್ಲಿ ಹೆಲ್ತ್ ಇಶ್ಯೂ ಆಗ್ತಾರೆ. ಊರ ಸಾಯಂಕಾಲ ಹೊತ್ತು ನಾವು ಬೆಳಗ್ಗೆ ಮಧ್ಯಾಹ್ನ ಯಾರು ನೆಂಟರು ಬರ್ತಾ ಇಲ್ಲ ಸರ್, ಊಟ ಸ್ಮೆಲ್ ನಿಮ್ಮೂರ ಹಿಂಗದೆ ಒಳ್ಳೆ ಅಂತ ಯಾರು ಕೇಳಲ್ಲ, ಯಾರು ಫ್ರೆಂಡ್ಸ್ಗಳಿಲ್ಲ ಅಂತ ಕೇಳ್ತಾರೆ. ನಾವೇ ಊರಾಗ ಇರ್ಬೇಕಾ ಬೇಡ ಸರ್? ನಾವು ಒಂದು ಲಿಮಿಟ್ ಸರ್, ಒಂದ್ ಗಿಡ ಗಾಡಿ ಕೊಟ್ಟಿದ್ರೆ ಏನ್ ಮಾಡ್ತಾರೆ, ಯಾರೋ ಕಡೆ ಫೋನ್ ಮಾಡಿಸೋದು ಗೊತ್ತಲ್ಲ ಅವೆಲ್ಲ. ನಮ್ಗೆ ಆತರ ಯಾವ್ದು ನಮ್ಗೆ ನೋಡಿ, ನಾವು ಒಬ್ಬೇ ಬಂದಿದ್ದು, ಯಾರೋ ಒಬ್ಬ ಬಂದ್ರೆ ನಮ್ಗೆ ಯಾರು ಸಪೋರ್ಟ್ ಇಲ್ಲ ಇಲ್ಲಿ ರಾಜಕೀಯವಾಗಿ, ನಮ್ಗೆ ಯಾರು ಸಪೋರ್ಟ್ ಇಲ್ಲ ಸರ್. ನಾವೇನೋ ಮಾಡಕ್ ಹೋದ್ರೆ ನಮ್ಗೆ ಏನೋ ಬೇರೆ ತರ ಎಲ್ಲ ಬೇರೆ ಏನೋ ಹೇಳಿ ಶಿಕ್ಷೆ ನಿಮ್ಗೆ ಕೆಲವೊಂದೆಲ್ಲ ಹೇಳಿದಾರೆ. ಸೊ ಅದನ್ನ ಕ್ಲಾರಿಫಿಕೇಶನ್ ಕೊಡ್ತೀನಿ ಅದಕ್ಕೆಲ್ಲ. ಸೊ ಆತರ ಏನನ್ನ ಮಾಡಕ್ ಹೋದಾಗ ಅವ್ನು ಹಿಂಗ್ ಎಳಿಬೇಕು ಹಿಂದಕ್ಕೆ, ಇಲ್ಲ ಅದನ್ನ ಹೆಂಗೆಲ್ಲ ಮಾಡಿ ಅವ್ನು ಇದ್ ಮಾಡ್ಬೇಕು ಅಂತ ಆತರ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಸೊ ಇದು ಊರ ಸಮಸ್ಯೆ. ನೀವು ಬರ್ತಾ ಇದ್ರೆ ಎಲ್ಲರೂ ಬರ್ಲಿ, ಎಲ್ಲ ವಿಷಯ ಗೊತ್ತಾಗ. ಯಾರು ಸುಮ್ಗೆ ಎಲ್ಲಾರ ಮೇಲೆ ನಾವು ಸುಳ್ಳು ಹೇಳಕ್ಕಾಗಲ್ಲ. ತಾತ ಸುಳ್ಳು ಹೇಳಂಗಿದ್ರೆ ನಾವು ಈ ತರ ಇಷ್ಟೊಂದು ಇದು ಮಾಡಕ್ ಆಗ್ತಿರಲ್ಲ. ನಾನೇನೇ ಒಂದು ವಿಷಯ ನಮ್ಮೂರ ಕೇಳಿ ಯಾರು, ನಾನು ಒಂದು ವಿಷಯಕ್ಕೆ ಹೋಗ್ತೀನಿ ಅಂದ್ರೆ ಅಲ್ಲಿ ಕರೆಕ್ಟ್ ಆಗಿ ಇದು ವ್ಯಾಲಿಡ್ ಇದ್ರೆ ಮಾತ್ರ ಹೋಗ್ತೀನಿ. ಇಲ್ಲ ಸುಮ್ಗೆ ನಾನು ಹೋಗಿ ಯಾವ್ದಾದ್ರು ಮಾಡಕ್ ಹೋಗಲ್ಲ. ನಾನು ಏನ್ ಬೇರೆ ಕೆಲಸ ಬೇಜಾನಿದೆ. ಓಕೆನಾ, ಆ ಸಮಸ್ಯೆಗಳು ನಮ್ ಬುಡಕಿ ಬಂದಾಗ, ಇಲ್ಲಿ ನಮ್ಮ ಮಕ್ಳಿಗೆ ಆದಾಗ ಎಷ್ಟು ನಾವು ನೋಡ್ಕೊಂಡಿ ಸರ್. 1 ವರ್ಷ 2 ವರ್ಷ ನೋಡಿದ್ರಿ, ಎಷ್ಟಂತ ನಾವು ನೋಡ್ರಿ ಸರ್. ಎಲ್ಲ ಹಾಸ್ಪಿಟಲ್ ತೋರಿಸಿದೀನಿ, 4-5 ಕಿಲೋ ತೋರಿಸಿ, ಯಾರು ಮೇಲೆ ಆಗ್ತಿಲ್ಲ. ಎಲ್ಲ ಬರ್ತಾನೆ ತೋರಿಸಿ, ಅದನ್ನು ನನ್ನ ಮಗೊಂದು ಔಷಧಿ ರಿಪೋರ್ಟ್ ಎಲ್ಲ ರಿಪೋರ್ಟ್ ನಿಮ್ಗೆ ಕೊಡಿಸಿ ನಿಮ್ಗೆ. ಆತರ ಬೇಜಾನ್ ಜನ ಇದೆ. ಬಟ್ ಎಲ್ಲರೂ ಏನ್ ಮಾಡ್ತಾರೆ, ಇವ್ರು ದೌರ್ಜನ್ಯ ಭಯ ಬಿದ್ದು ನೋಡ್ರಿ. ಈಗ ನೀವು ನೋಡ್ತಾ ಇರಲ್ಲ, ಈಗ ಊರಲ್ಲಿ ಹೆಂಗಸರು ಕೆಲ್ಸಕ್ಕೆ ಹೋಗಿರ್ತಾರೆ. ಈಗ ಓಕೆ, ಹೆಂಗಸರು ಕೇಳಿದ್ರೆ ಒಬ್ರು ಹೇಳ್ತಾರೆ, ಒಬ್ರು ಹೇಳ್ತಾ ಇಲ್ಲ. ಓಕೆ, ಸ್ಮೆಲ್ ಬರ್ತಾ ಇದೆ ಇಲ್ಲಿ. ಬೇಕಾದ್ರೆ ಇನ್ನೊಂದ್ಕಿಂತ ಬೇಕು ಊರಾಗೆಲ್ಲ ಇನ್ನೊಂದ್ಕಿಂತ ಮಾಡಿ. ಬಟ್ ಇವ್ರು PDO ಅವರು ಅರ್ಜಿ ಕೊಟ್ಟಿತ್ತು, ಅವ್ರೇನೋ ಬೇರೆ ಸೆಕ್ರೆಟರಿನೂ ಇವ್ರು ಬಂದು ಸುಮ್ಮನೆ ನಾಮಕಾವಸ್ಥೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ಅಷ್ಟೇ. ಅವರು ಕರೆಕ್ಟಾಗಿ ಇನ್ಸ್ಪೆಕ್ಷನ್ ಮಾಡಿದಾರ. ಸೇಮ್ ಇದೇ ತರನೇ ಏನೋ ಗಾಳಿಯಲ್ಲಿ ಗುಂಡು ಹೊಡೆದ ತಕ್ಷಣ ಆತರ ಮಾಡ್ಕೊಂಡು ಹೋಗ್ತದೆ. ದಯವಿಟ್ಟು ಇದಕ್ಕೊಂದು ತಾರ್ಕಿಕ ಅಂತ ಕಾಣಿಸ್ಬೇಕಂತ ನಾನು ನಿಮ್ಮಲ್ಲಿ ಮುಖಾಂತರ ನಾನು ಕೇಳ್ಕೊಂತ ಸರ್. ಆಲ್ರೆಡಿ ಹಂದಿ ಶೆಡ್ಗಳು ಊರಿಂದ ಹೊರಗಡೆನೆ ಇದೆ, ತುಂಬಾ ದೂರ ಇದೆ. ಆಮೇಲೆ ಏನೋ ಒಂದು ಚರಂಡಿ ಮಾರ್ಗ ಇದೆಯಲ್ಲ, ಚರಂಡಿ ಸ್ವಚ್ಛ ಆಗಿಲ್ಲ. ವಾಸನೆ ಹಂದಿ ಗೂಡಿಂದಾನೇ ಹಂದಿ ಶೆಡ್ಡಿಂದಾನೇ ಬರ್ತಿದ್ದು ಅಥವಾ ಚರಂಡಿಯಿಂದ ಬರ್ತಾ ಇತ್ತು? ಸರ್, ಚರಂಡಿಯಿಂದ ಬರ್ತಾ ಇಲ್ಲ ಸರ್. ಚರಂಡಿ ಹೇಳ್ಬೇಕು ನಿಮ್ಗೆ ಅಲ್ಲಿ ಹೋದಾಗ ನಾನು ನಿಮ್ಗೆ ಲೈವ್ ತೋರಿಸ್ತೀನಿ. ಒಂದು ವಿಡಿಯೋ ಹೇಳಿದವರು, ಕಾಲೋನಿ ಮಂದಿ ಇಲ್ಲಿಂದ 1 ಕಿಲೋಮೀಟರ್ ಇದೆ, ಅಲ್ಲಿಂದ ನೀರು ಬಂದೇ ಇಲ್ಲ, ಚರಂಡಿಗಳಿಲ್ಲ, ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಬೇಕಾದ್ರೆ ಅಲ್ಲೂ ನೋಡಿ, ಈ ಊರ್ದು ನೀರು ಬಂದು ಇಲ್ಲಿಗೆ ಎಂಡಿಂಗ್ಗೆ. ಓಕೆನಾ, ಸೊ ಅಲ್ಲಿಗೆ ಬಂದು ಇವ್ರ ನೀರ್ನ ತೋಟ ಕೊಡ್ಕೊಂತ ಇದ್ದಾರೆ, ಬೇರೆ ಇನ್ನೊಬ್ಬರ ಪಕ್ಕದಲ್ಲಿರೋ ತೋಟಕ್ಕೆ ಪಂಪ್ ಮಾಡ್ಕೊಂತ ಇದ್ದಾರೆ. ಅಷ್ಟು ಸರ್ಜ್ ಹೋಗೋ ಚಾನ್ಸ್ ಇಲ್ಲ. ಬೇಕಾದ್ರೆ ನೀವು ಇಲ್ಲಿಂದ ನೋಡಿ ಬನ್ನಿ. ನಾನು ನೋಡಿದೆ, ಚರಂಡಿನೂ ಕ್ಲೀನ್ ಆಗಿಲ್ಲ. ಚರಂಡಿ ಅಂದ್ರೆ ಅವ್ರು ಎಲ್ಲಿ ಹಂದಿ ಫಾರಂ ಇದೆಯಲ್ಲ ಅಲ್ಲಿಂದ ಮುಂದಕ್ಕೆ ಜಾಮ್ ಆಗಿದೆ ಹೊರತು ಅದು ಮುಂಚೆ ಎಲ್ಲೂ ಜಾಮ್ ಆಗಿಲ್ಲ ನೀರು. ಓಕೆನಾ, ಊರ್ ನೀರು ಅಷ್ಟು ಸ್ಮೆಲ್ ಬರಲ್ಲ. ಹಂದಿ ಸ್ಮೆಲ್ಲೇ ಬೇರೆ, ಊರ್ ನೀರು ಸ್ಮೆಲ್ಲೇ ಬೇರೆ. ಬೇಕಾದ್ರೆ ನೀವು ಅಲ್ಲಿ ನಾನು ತೋರಿಸ್ತೀನಿ ನಿಮ್ಗೆ. ಒಂದು ಎರಡನೇದು, ಫಸ್ಟ್ ಊರಿಂದ ಹತ್ರ ನೀವು ಹಿಂಗೆ ಅವ್ರು ಎಷ್ಟೇ ಮೇಂಟೈನ್ ಮಾಡ್ತಿರೋ ಸ್ಮೆಲ್ ಯಾವ ಇರುತ್ತೆ, ಅದು ಇಷ್ಟು ಮೀಟರ್ ಅಂತ ಊರಿಂದ ಆಚೆ ಇಲ್ಲ ಶಿಫ್ಟ್ ಬೇರೆ ಶಿಫ್ಟ್ ಮಾಡ್ಕೊಂಡು ನಮ್ದೇನು ಅಭ್ಯಂತರ ಇಲ್ಲ. ಬಟ್ ಹೌದು ಸರ್, ಕೂಳಿದ್ ಏನ್ ಮಾಡ್ತಾರೆ ಇವರು, ದೊಡ್ಡಾಪುರದ ಒಂದು 2 ಅಂಗಡಿ ಟೈಪ್ ಇದಾರೆ. ರಂಗಪ್ಪ ಸರ್ಕಲ್, ಅವ್ರ ಹೆಸರು ಬೇಡ, ರಂಗಪ್ಪ ಸರ್ಕಲ್ ಅಲ್ಲಿ ಇದೆ ದೊಡ್ಡದೊಂದು. ಅವ್ರನ್ನ ವೇಸ್ಟ್ ಎಲ್ಲ ಏನ್ ಮಾಡ್ತಾರೆ, ಮಂಗಳವಾರ ಭಾನುವಾರ ಎಲ್ಲ ಜಾಸ್ತಿ ಪ್ರೊಡಕ್ಷನ್ ಅವ್ರದೆಲ್ಲ ಇರುತ್ತಲ್ಲ, ಅದನ್ನ ತಂದು ಇವರು ಅವ್ರ ಹತ್ರ ಅವ್ರಿಗೆ ಸಮಾನತೆ ಕೊಡ್ತಾರೆ. ಗೊತ್ತಲ್ಲ ನಿಮ್ಗೆಲ್ಲ, ಅವಾಗ ತಗೊಂಬಂದ್ ಏನ್ ಮಾಡ್ತಾರೆ ಇವರು, ಬೇರೆ ಎಲ್ಲ ಹಾಕ್ಬೇಕು, ಎಂಟ್ರಿ ಪಟ್ಟಿ ಕಳಿಸ್ಬೇಕು, ಕಳಿಸ್ತಾ ಇಲ್ಲ. ಅದನ್ನೇನ್ ಮಾಡ್ತಾರೆ, ಇಲ್ಲಿ ತಂದು ಸುರಿದ್ಬಿಟ್ಟು ನಮ್ಮ ಮೇಲೆ ಕೆಟ್ಟಿಸ್ಬೇಕು. ಅದ್ರ ಯಾವ್ದು ಒಂದ್ಕಿಂತ ಇಶ್ಯೂ ಆಗಿತ್ತು. ನಾನೊಂದು 112 ಪೊಲೀಸ್ನವ್ರಿಗೂ ಫೋನ್ ಮಾಡಿ ಅದು ಕಂಪ್ಲೇಂಟ್, ನಮ್ಮ ಮೆಂಬರ್ ಕಡೆ ಕಂಪ್ಲೇಂಟ್ ರೈಸ್ ಮಾಡಿದೆ. ಈ ತರ ನನ್ನ ಮೇಲೆ ಅಪವಾದ ಬರ್ಲಿ ಅಂತ ಬೇಕು ಅಂತಾನೆ ಮಾಡ್ತಾ ಇದೆ ಸರ್. ಇವಾಗ ನಮ್ದು ನೆಕ್ಸ್ಟ್ ನಮ್ಮ ಪ್ಲಾಂಟ್ಗೆ ಹೋಗ್ತೀವಿ. ಈಗ ಅಲ್ಲಿ ಹೋಗ್ಬಿಟ್ಟು ನಮ್ದು ಪ್ರತಿಯೊಂದು ಡಾಕ್ಯುಮೆಂಟ್ ವಿತ್ ಪ್ರೂಫ್ ಇದೆ ನಮ್ದು ಪ್ಲಾಂಟ್ ಅಂದ್ರೆ. ಸೊ ನಾರ್ಮಲಿ ಕೋಳಿ ಅಂಗಡಿ ಇರ್ತಾರಲ್ಲ, ಸೊ ಅದಕ್ಕೆ ಹೈಜೀನ್ ಆಗಿದೆ, ಲೈಸೆನ್ಸ್ಡ್, ನಮ್ದೆಲ್ಲ ಕ್ಯಾಮ್ರಾ ಇದೆ, 1 ಮಂತ್ ರೆಕಾರ್ಡ್ ಇರ್ತದೆ. ಈಗ ಇವ್ರದ್ದು ಕ್ಯಾಮ್ರಾ ಅಲ್ಲಿ ಇದೆ, ರೆಕಾರ್ಡ್ ತೆಗೆಸ್ಕೊಂಡು ಒಂದು ತಿಂಗಳ ಗಾಡಿಗಳು ಏನಾದ್ರು ಬಂದಿದೆ ನಮ್ದು ತೋರಿಸಿ ಬನ್ನಿ, ನಮ್ದು ಇದೆ. ಇನ್ನೊಂದು ನಿಮ್ ಫ್ಯಾಕ್ಟ್ರಿ ಏನು ಇದಿದೆಲ್ಲ, ಚಿಕನ್ ಫ್ಯಾಕ್ಟ್ರಿ, ಆ ಚಿಕನ್ ಫ್ಯಾಕ್ಟರಿಯಿಂದ ಒಂದು ಕೆಮಿಕಲ್ ಹೊರಗಡೆ ಕೆರೆ ಬಿಡ್ತಾ ಇದ್ದೀರಾ, ಬೈಸಂದಪಳ್ಳಿ ಕೆರೆ ಬಿಡ್ತಾ ಇದ್ದೀರಾ. ಈಗ ಕೆರೆಯಲ್ಲಿ ಬರ್ಲಿ ಅವರು, ನೀವು ಅವ್ರು ಕರೀರಿ, ನಿಮ್ಮ ಅವ್ರು ಹೇಳಿದಾರಲ್ಲ ಅವ್ನು ಕರೆಸಿ. ಈಗ ಸ್ಪಾಟ್ ಇವಾಗ ಸ್ಪಾಟ್ ಹೋಗೋಣ, ಅಲ್ಲೇ ನಿಂತರ ನಾನು ಇಡೀ ಫ್ಯಾಕ್ಟ್ರಿ ನಾಳೆ ಇವತ್ತು ಬಿಗಿ ಹಾಕ್ತೀನಿ ನಾನು. ಒಂದು ಎರಡನೇದು, ನಂದು ಸ್ವಂತ ನಮ್ಮ ಮಾವನವ್ರ ಜಮೀನು, ನಮ್ಮ ಚಿಕ್ಕಪ್ಪನ ಜಮೀನಲ್ಲಿ ನಾನು ಫಿಲ್ಟರ್ ಮಾಡಿ, ಆ ಫಿಲ್ಟರ್ ಮಾಡೋ ಪ್ರೊಸೆಸ್ಗೆ ನಿಮ್ಗೆಲ್ಲ ಡಾಕ್ಯುಮೆಂಟ್ ಸಮೇತ AMC ಕೊಟ್ಟಿದೀವಿ. ಅದು 1 ಕೋಟಿ ಚಿಲ್ಲರೆ ಆಗುತ್ತೆ. 1 ಲೀಟರ್ ನೀರಿಗೆ ನನಗೆ 30 ಪೈಸೆ 40 ಪೈಸೆ ಖರ್ಚು ಬರುತ್ತೆ.
ತಿಂಗಳಿಗೆ ಅವ್ರಿಗೆ 45,000 ನಾವು ಪೇಮೆಂಟ್ ಕೊಡಬೇಕು. ಅಷ್ಟು ವಿತ್ ಸ್ಲಿಪ್ ಮಾಡ್ಕೊಂಡಿದ್ದೀನಿ ನಾವು ಪ್ರತಿ ತಿಂಗಳು ಪೇಮೆಂಟ್ ಮಾಡಿರೋದು. ಆ ಹುಡುಗ ಇಲ್ಲೇ ಇದೆ, ನಾವು ಅಲ್ಲಿ ಪ್ಲಾಂಟ್ ಆಗಿದ್ದಾನೆ. ನೀವು ಕೇಳಿ ETP ಏನ್ ಮಾಡ್ತಾರೆ, ಈಗ ಬೇರೆ ಇಂಡಸ್ಟ್ರಿ ಹಂಗೆ ಬಿಡ್ತಾರೆ. ಬಟ್ ನಾವು ಹಂಗಲ್ಲ, ನಮ್ ಜಮೀನು ನಮ್ ಭೂಮಿ. ನಮ್ ಭೂಮಿನ ರಾಗಿ ಬೆಳೆದಿನಿ, ವಿಷಯ ಕೆಮಿಕಲ್ ರಾಗಿ ಬೆಳ್ಬಿಡ್ತದ, ಕೆಮಿಕಲ್ ರಾಗಿ ಬೆಳೀತದ, ನಾನು ತೋರಿಸಿ ಬನ್ನಿ. ಈಗ ಅದೇ ಜಾಗ ಅವರು ಕರ್ಸಿ ಅದೇ ಜಾಗ ಅಂತ ಕೇಳಿ ಹೂ ಅಂತ ಕೇಳಿ. ಇವಾಗ ಅದೇ ಜಾಗ ರಾಗಿ ಬೆಳೆದಿನಿ, ರಾಗಿನ ತಿಂತೀವಿ ನಾವು ಬೇರೆ ಮಾರಲ್ಲ ಸರ್, ನಾವು ತಿಂತೀವಿ. ನಾವು ರಾಗಿ ತಿಂದ್ಬಿಟ್ಟು ಅಲ್ಲಿ ನೋಡಿ ಬೇಕಾದ್ರೆ ಸಾಲ್ಟ್ ಟೆಸ್ಟ್ ಮಾಡಿಸಿ, ನಂದೇನು ಅಭ್ಯಂತರ ಇಲ್ಲ. ನಮ್ದು ETP ನೀರು ಎಷ್ಟು ಕ್ಲಿಯರೆನ್ಸ್ ಬರ್ತದ ನಿಮ್ಗೆ ತೋರಿಸ್ತಿಲ್ಲ, ನಿಮ್ಗೆ ಡೆಮೋ ತೋರಿಸ್ತೀನಿ ಅಲ್ಲಿ. ಗೊತ್ತಾ, ಸುತ್ತಮುತ್ತ ಯಾವ ಇಲ್ಲ ಸರ್, ನಮ್ದು ಇರೋದು ಪಕ್ಕದ ಬಿಟ್ಟು ಪಕ್ಕ ಗೊತ್ತಾಗುತ್ತೆ. ಈಗ ಫ್ಯಾಕ್ಟ್ರಿ ಇಂಡಸ್ಟ್ರಿ ಹಂಗಲ್ಲ, ಯಾರು ಎಲ್ಲ ಬಿಟ್ರೆ ಎಲ್ಲ ಗುಂಪಲ್ ಗೋವಿಂದ ಅಂತ ಬಿಡ್ತಾರೆ ಅಂತ ಇಟ್ಕೊಳ್ಳಿ. ಇವಾಗ ನಮ್ದು ಹಂಗಲ್ಲ, ಪಕ್ಕದಲ್ಲಿ ಯಾವ್ದು ಇಲ್ಲ, ನಮ್ದು ಬಿಟ್ಟು ನಾವೇ ಬಿಟ್ಟು ಹೋಗ್ತಾನೆ. ಅಲ್ಲಿ ತೋರಿಸಿ ಸುತ್ತಮುತ್ತ ನಮ್ಮ ಫ್ಯಾಕ್ಟ್ರಿ ಸರೌಂಡಿಂಗ್ ಅಲ್ಲಿ ಬಂದು ಚೆಕ್ ಮಾಡಿ. ಆ ತರ ಒಂದ್ ಡ್ರಾಪ್ ಗಾಜ್ ಖಾಲಿ ಬಂದಿರೋ ಕಾಲೇ ಬಂದಿರೋ ನಮ್ಮ ಜಮೀನಲ್ಲಿ ನಾವು ಬಿಡಿ, ನಮ್ಮ ಜಮೀನಲ್ಲಿ ಫಿಲ್ಟರ್ ಮಾಡಿ ನಾವು ಬಿಡ್ತಾರೆ, ಹಂಗೂ ಬಿಡ್ತಿಲ್ಲ, ಫಿಲ್ಟರ್ ಮಾಡಿ ನಾವು ಜಮೀನ ಬಿಡ್ಕೊಂತೀವಿ. ಸೊ ಆಚೆನ ಇದಾರೆ. ನಾನು ಸರ್ ನಮ್ಮ ಮಾವ ಅಂತ ಜಾಮ ಅಂದ್ರೆ ನಾವು ಫಿಲ್ಟರ್ ನೀರ್ನ, ಅದು ರೂಲ್ಸ್ ಇದೆ ಸರ್. ಫಿಲ್ಟರ್ ನೀರು ಎಕ್ಸಾಂಪಲ್, ಇವಾಗ ನೀವು ಫ್ಯಾಕ್ಟ್ರಿ ಮಾಡಿರ್ತೀರಾ, ನೀವು ಒಂದು 20,000 ಲೀಟರ್ ಒಂದ್ ಸಲ 2 ಸಲ ನೆಕ್ಸ್ಟ್ ಅದಕ್ಕೆ 2 ಎಕರೆ ರಿಲೀಸ್ ತಗೊಂಡು ನಾವು ಬೆಳೆ ಮಾಡಕ್ ಬಿಟ್ಟಿದ್ದೀವಿ. ನಮಗೆ ಬೇರೆ ಇನ್ನು ಕೆರೆಗೆಲ್ಲ ಬಿಟ್ಟಿಲ್ಲ, ಬಂದಲ್ಲಿ ಆ ಕೆರೆ ಹೋಗೋಣ, ಇವಾಗ ಹೋಗೋಣ. ಅಲ್ಲ ನೀವು ಈಗ ಅದನ್ನ ಟೆಸ್ಟಿಂಗ್ ಕೊಡಕ್ಕೆ ಒಪ್ಪಿಗೆ ಇದೆ, ನಂದು ಒಪ್ಪಿಗೆ ಇದೆ. ಅವ್ರ ಏನೇನು ಆರೋಪಕ್ಕೆ ಎಲ್ಲ ನನ್ನ ಹತ್ರ ಪ್ರೂಫ್ ವಿತ್ ಇದೆ. ಇಲ್ಲಾಂದ್ರೆ ನಾವು ಇಷ್ಟು ವರ್ಷ ನಾವು ಮಾಡಕ್ ಹೋಗಲ್ಲ. 2017ರಿಂದ ನಾನು ಮಾಡ್ತಾ ಇರೋದು. 2017ರಿಂದನೂ ನಾನು ಪಂಚಾಯತ್ NOC ಒಂದು ಕಾಪಿ ಇದೆ. ಪ್ರತಿ ವರ್ಷ ನಾನು ಜನರಲೈಸೇಷನ್ ತಗೊಂಡು ಟ್ಯಾಕ್ಸ್ ಕಟ್ಕೊಂಡು ರಿನ್ಯೂವಲ್ ಮಾಡಿಸ್ಕೊಂಡು ಎಲ್ಲ ನಿಮ್ಗೆ ತೋರಿಸಿ ಬನ್ನಿ. ಎಲ್ಲ ಡಾಕ್ಯುಮೆಂಟ್ಸ್ ಬ್ಯಾಗಲ್ಲಿ ಇದೆ. ಸೊ ನಿಮ್ಗೆ ಅದನ್ನ ನಾನು ತೋರಿಸಿ ನಿಮ್ಗೆಲ್ಲ. ಅಲ್ಲ ಈಗ